ರಾಜ್ಯದ ಅನೇಕ ಕಡೆ ಮಳೆ ಆಗ್ತಾ ಇದೆ. ಉಸ್ತುವಾರಿ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತ ಹೇಳಿದವರು ಎಲ್ಲಿದ್ದಾರೆ? ವೇದಿಕೆಗೆ ಬರಬೇಕು, ಸ್ಟೇಜಿಗೆ ಬರಬೇಕು. ಯಾರು ಎಲ್ಲೆಲ್ಲಿ ಉಸ್ತುವಾರಿ. ಆಮೇಲೆ ವೀಕ್ಷಕರ ನೆನಪಿಟ್ಕೊಳ್ಳಿ, ಮನೆ ಬಿದ್ದರೆ ಎಷ್ಟು ದುಡ್ಡು ಎಲ್ಲ ಹೇಳ್ತೀನಿ. ಇದಕ್ಕಾಗಿ ಒಂದು ಕಾರ್ಯಕ್ರಮ ಬೇಕಿದ್ರೂ ಮಾಡ್ತೀನಿ. ಈ ಬಾರಿ ಏನಾದರೂ ನಿಮ್ಮ ಮನೆ ಬಿದ್ದಾಗ ದುಡ್ಡು ಕೊಡದೆ ಯಾರಾದರೂ ಕಿತಾಪತಿ ಮಾಡಿದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ನಮ್ಮ ಹೋರಾಟ ಇರುತ್ತೆ ಮಾಧ್ಯಮದ ಮುಖಾಂತರ. ಈಗ ಮೊದಲಿಗೆ ಉಸ್ತುವಾರಿ ಯಾರು? ಸತೀಶ್ ಜಾರಕಿಹೊಳಿ, ಬೆಳಗಾವಿ ಉಸ್ತುವಾರಿ. ಬೆಳಗಾವಿ ಚಿಕ್ಕೋಡಿ ಮುಳುಗ್ತಾ ಇದೆ. ನೀವು ಕೆಲಸ ಮಾಡ್ತಾ ಇದ್ದೀರಿಂದ ನಾವು ಅಂದ್ಕೊಂಡಿದ್ದೀವಿ. ನಾಳೆಯಿಂದ ನಿಮ್ಮನ್ನು ಕೂಡ ಹುಡುಕುವಂಥ ಪ್ರಯತ್ನಗಳಾಗತ್ತೆ. ಎಲ್ಲ ಕಡೆ ಒಬ್ಬ ಮಂತ್ರಿ ಕಾಣ್ತಾ ಇದ್ದಾರೆ, ಅವರು ಕೃಷ್ಣ ಬೈರೇಗೌಡರು. 10 ಗ್ರಾಮಗಳು ಮುಳುಗಿವೆ. ಇಲ್ಲಿ 10 ಗ್ರಾಮಗಳು ಬೆಳಗಾವಿಯಲ್ಲಿ. ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು 2028ರಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ. ಆಗಿ ಬೇಡ ಅಂತ ಹೇಳೋದಿಲ್ಲ. ಉಪಮುಖ್ಯಮಂತ್ರಿನೂ ಅವರು ಬೇಡ, ಮುಖ್ಯಮಂತ್ರಿ ಓಕೆ, ನೋ ಪ್ರಾಬ್ಲಮ್. ನೀವು ಮುಖ್ಯಮಂತ್ರಿ ಆದರೂ ಕೂಡ ಇದೇ ಕರ್ನಾಟಕಕ್ಕೆ ಆಗಬೇಕಲ್ವಾ? ಮೊದಲು ಆ ಜಿಲ್ಲೆಗೆ ಮುಖ್ಯಮಂತ್ರಿ ಆಗಿ, ಆಮೇಲೆ ನೋಡೋಣ. ಜನಗಳು ಖುಷಿಪಟ್ಟು ಆಶೀರ್ವಾದ ಮಾಡಲಿ. 10 ಗ್ರಾಮಗಳು ಮುಳುಗಿವೆ. ಕಳೆದ ಬಾರಿ ಆ ಭಾಗಕ್ಕೆ ನಾನು ಬಂದಿದ್ದೆ. ಅಲ್ಲೊಂದು ಶಾಶ್ವತವಾಗಿ ನಿಮಗೆ ಇಲ್ಲಿ ತನಕ ಒಂದು ಐಡಿಯಾ ಮಾಡೋಕ್ಕಾಗಿಲ್ಲ ಯಾರಿಗೂ ಕೂಡ. ಅಲ್ಲಿ ಎಲ್ಲ ಸಾಹುಕಾರಗಳನ್ನು ಸೇರಿಸಿ ಹೇಳ್ತಿರೋದು. ನಿಮ್ಮ ಯಮಕನಮರಡಿಗೂ ಬಂದಿದ್ದೀನಿ ನಾನು. ಅಲ್ಲಿಯ ಮನೆಗಳು ಹೇಗಿದೆ, ಅಲ್ಲಿಯ ಪರಿಸ್ಥಿತಿ ಹೇಗಿದೆ, ಯಮಕನಮರಡಿ, ಆಮೇಲೆ ಗೋಕಾಕ್, ಆಮೇಲೆ ಅರ್ಬಾವಿ, ಈ ಎಲ್ಲ ಭಾಗದಲ್ಲಿ ನಾನು ಸುತ್ತಾಡಿದ್ದೀನಿ. ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಇಲ್ಲಿ. ಕಳೆದ ಬಾರಿ ಉಸ್ತುವಾರಿ ಐ ಥಿಂಕ್ ಲಕ್ಷ್ಮಣ ಸವದಿದ್ರು ಅನಿಸುತ್ತೆ. ಈ ಬಾರಿ ನೀವಿದ್ದೀರಿ. ಸತೀಶ್ ಜಾರಕಿಹೊಳಿ ಅವರೇ, ಇಡೀ ರಾಜ್ಯಕ್ಕೆ ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ಉಸ್ತುವಾರಿ ವಹಿಸಿಕೊಂಡ ಕಾರಣಕ್ಕಾಗಿಯೂ ಸಕ್ರಿಯವಾಗಿ ನೀವು ಅಲ್ಲಿರ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಪದೇ ಪದೇ ರಾಜ್ಯದ ಜನರಿಗೆ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ನೀವು ಇವರನ್ನೇ ಕೇಳಬೇಕು ಅಂತೇಳಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿ ಉಸ್ತುವಾರಿ. ನನಗೆ ಗೊತ್ತಿಲ್ಲ ಉಡುಪಿಗೆ ಎಷ್ಟು ಸಲ ಬಂದರು ಅಂತೇಳಿ. ಬಂದಿರಬಹುದು, ನನಗೆ ಗೊತ್ತಿಲ್ಲದಿರೋ ಸಾಧ್ಯತೆ ಕೂಡ ಇದೆ. ಯಾಕಂದರೆ ನಾವು ಕೂಡ ಎಲ್ಲಿ ಮಳೆ ಬರ್ತಾ ಇದೆ ಅಲ್ಲೇ ಫೋಕಸ್ ಮಾಡೋ ಕಾರಣಕ್ಕಾಗಿ ಇದ್ದಿರ್ಬೋದು. ಆದರೆ ನೀವುಗಳು ನಿಮ್ಮ TP ಅಂದರೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿರೋ ಅದರ ಬಗ್ಗೆ ನಮಗೆ ಒಂದು ಮಾಧ್ಯಮಕ್ಕೆ ಕೊಟ್ಟರೆ ಭಾಳ ಒಳ್ಳೆಯದು. ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಹೇಳ್ತೀನಿ ಯಾರೆಲ್ಲ ಅಂತೇಳಿ. CM DCM ಅದು ಬರುತ್ತಲ್ಲ, ನಾನು ಇಲ್ಲಿಗೆ ಹೋಗ್ತೀನಿ ಅಂತೇಳಿ. ಅದೇ ಥರ ನೀವೊಂದು ಬಿಡಿ ನಮಗೆ, ನಾವು ನೋಡ್ತೀವಿ ಎಲ್ಲೆಲ್ಲಿ ಹೋಗ್ತೀರಿ. ಒಂದು ಸಮಾಧಾನ ಆಗುತ್ತೆ. ಯಾರಾದರೂ ಕೇಳಿದಾಗ ಸರ್ ಮನೆ ಬಿದ್ದೋಗಿದೆ ನೋಡಮ್ಮ, ಇಲ್ಲಿ ಬರ್ತಾರೆ, ಮಿನಿಸ್ಟ್ರು ಬರ್ತಾರೆ, ಕೇಳು ಅಂತ ಹೇಳ್ಬೋದು. ಉಡುಪಿ ಜಿಲ್ಲೆ ಮಳೆ ಹೊಡೆತಕ್ಕೆ ನಲಗಿ ಹೋಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿದ್ದಾರೆ. ಮಗ ಸೋತ ಚಿಂತೆಯಲ್ಲೇ ಇದ್ರೆ ಆಗಲ್ಲ. ಖಾನಾಪುರದ ಗ್ರಾಮಗಳಿಗೆ ಭೇಟಿ ನೀಡಿದ್ದಾರೆ. ಓಕೆ, ಖಾನಾಪುರದ ಗ್ರಾಮಗಳಿಗೆ ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಖಾನಾಪುರದಲ್ಲಿ. ಆದರೆ ನೀವಿರಬೇಕಾಗಿರೋದು ಖಾನಾಪುರದಲ್ಲಿ ಅಲ್ಲ, ನೀವಿರಬೇಕಾಗಿರೋದು ಉಡುಪಿಯಲ್ಲಿ. ಅರ್ಥಮಾಯಿಂದಾ? ನೀವಿರಬೇಕಾಗಿರೋದು ಉಡುಪಿಯಲ್ಲಿ. ಉಡುಪಿ ಬಿಟ್ಬಿಡಿ, ಉಡುಪಿ ಬೇಡ ಅಂತ ಬಿಟ್ಬಿಡಿ. ನೀವು ಉಸ್ತುವಾರಿ ತಗೊಳ್ಳದೆ ನೀವು ನಿಮ್ಮದೇ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಮ್ಮದೇನು ಅಭ್ಯಂತರ ತಕರಾರಿಲ್ಲ. ಮುಖ್ಯಮಂತ್ರಿಗಳೇ ಇವರು ಉಡುಪಿ ಉಸ್ತುವಾರಿ ಅಂತಂದರೆ ಉಡುಪಿಗೆ ಹೋಗ್ಬೇಕು. ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ನಾನು ಮುಟ್ಟಲ್ಲ, ಹಂಗೆಲ್ಲ ಆಗಲ್ಲ. ನೀವು ತಗೊಳ್ಬಾರ್ದು ಅದನ್ನು. ಆ ಇಲಾಖೆ ಬೇಕು ಅಂತಂದರೆ ಅದರಲ್ಲಿರುವಂಥ ಎಲ್ಲವನ್ನು ಕೂಡ ಎದುರಿಸುವಂಥ ಶಕ್ತಿ ಇರಬೇಕು. ಅಭಯ್ ಚಂದ್ರ ಜೈನ್ ಅವರು ಮೀನುಗಾರಿಕಾ ಸಚಿವರಾಗಿದ್ದರು. ಅವರು ಹೇಳಿದರು ನಾನು ಮೀನು ಮುಟ್ಟಲ್ಲಪ್ಪ, ನನಗೆ ಬೇಡ ಅಂತ. ನಿಜ. ಅಭಯ್ ಚಂದ್ರ ಜೈನ ಸಮುದಾಯಕ್ಕೆ ನನಗೆ ಬೇಡ, ಬಂದರು ಬೇಡ ಅಂತಂದ್ರು ಅವರು. 2013-18 ಚೇಂಜ್ ಮಾಡಲಾಯ್ತು ಐ ಥಿಂಕ್. ಕೆಲವರು ವೃತ್ತಿಯನ್ನೇ ದೇವರು ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರಿಗೆ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಯಾಕಂದರೆ ಕೆಲವರು ಇದ್ದಾರಲ್ಲ, ವೆಜ್ ತಿನ್ನೋರಿದ್ದಾರೆ, ನಾನ್ ವೆಜ್ಜಿಗೆ ಸಂಬಂಧಪಟ್ಟ ಕೆಲಸ ಅವ್ರು ತಿನ್ನಲ್ಲ ಅಷ್ಟೇ. ಉಡುಪಿ ಜಿಲ್ಲೆಗೆ ಮಿನಿಸ್ಟರ್ ಬಂದಿಲ್ಲ. ನಾಳೆಯಿಂದ ಇನ್ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ, ಎಲ್ಲೆಲ್ಲಿ ಬಂದರು, ಎಲ್ಲೆಲ್ಲಿದ್ದಾರೆ ಅಂತೇಳಿ. ನೆಕ್ಸ್ಟ್ ದಿನೇಶ್ ಗುಂಡೂರಾವ್ ಅವರು, ಇವರು ದಕ್ಷಿಣ ಕನ್ನಡ ಉಸ್ತುವಾರಿ. ಎಷ್ಟು ಸಲ ಹೋದರು ದಕ್ಷಿಣ ಕನ್ನಡಕ್ಕೆ? ದಕ್ಷಿಣ ಕನ್ನಡ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹೌದು, ಇವತ್ತು ಕೂಡ ಉಪ್ಪಿನಂಗಡಿ ಫುಲ್ ತುಂಬಿದೆ. ದಕ್ಷಿಣ ಕನ್ನಡದಲ್ಲಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಶಿರಾಡಿ ಘಾಟ್ ಬಿದ್ದಿದೆ. ಸಚಿವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ.
ನಾಳೆಯಿಂದ ನೀವು ಎಲ್ಲೆಲ್ಲಿ ನಿಮ್ಮ ಟಿ ಪಿ ಇದೆ ಕಳಿಸಿ ನಮಗೆ. ನಿಮ್ದು ಇದೆಯಲ್ಲ ಒಂದು ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಕಳಿಸಿ ಅದರಲ್ಲಿ ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಂತೇಳಿ ನಮಗೂ ಗೊತ್ತಾಗಲಿ. ನೀವು ಬೇಕೋ ಬೇಡೋ ನಾವು ಡಿಸೈಡ್ ಮಾಡ್ತೀವಿ, ಅಂದರೆ ಜನ ಡಿಸೈಡ್ ಮಾಡ್ತಾರೆ ಯಾರಿಗೆ ಆಗಿರಲಿ. ಹಾಗಂತ ವಿರೋಧ ಪಕ್ಷದ ನಾಯಕರು ನೀವೆಲ್ಲೂ ಹೋಗಿಲ್ಲ. ವಿರೋಧ ಪಕ್ಷದ ನಾಯಕರುಗಳು ಎಲ್ಲೋದ್ರಿ? ಅಶೋಕ್ ಅವರೇ, ಶ್ಯಾಡೋ ಸಿ ಎಂ, ನಿಮಗೂ ರೈಟ್ಸ್ ಇದೆ, ನಿಮ್ಮನ್ನು ಬಿಡೋಲ್ಲ. ನಾಳೆಯಿಂದ ಅದೇ ಶುರು. ನೀವೆಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ಓಕೆ, ರೈಟ್. ಇನ್ನು ಮಳೆಯ ರೌದ್ರಾವತಾರಕ್ಕೆ ಕರುನಾಡು ಬೆಚ್ಚಿ ಬಿದ್ದಿದೆ. ಶಿರೂರು ಗುಡ್ಡ ಕುಸಿತದ ಬಳಿಕ ದುರಂತದ ಕರಾಳ ದೃಶ್ಯಗಳು ಇನ್ನೂ ಮಾಸಿಲ್ಲ. ಇದರ ನಡುವೆ ಮತ್ತೊಂದು ಕಡೆ ಗುಡ್ಡ ಕುಸಿತವಾಗಿದೆ. ಇದು ರಾಜ್ಯದ ಜನರನ್ನು ಬೆಚ್ಚಿ ಬೀಳಿಸಿದೆ. ಎಲ್ಲಿ ಗುಡ್ಡ ಕುಸಿದಿರೋದು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಎತ್ತಿನ ಹೊಳೆ ಯೋಜನೆ. ಮಾಡಬೇಡ್ರಪ್ಪ ಹಾಂ, ಕಾಂಗ್ರೆಸ್ ಮಾಡ್ತೀವಿ ಅಂತ, BJP ಮಾಡೋಕ್ಕೆ ಬಿಡಲ್ಲ ಅಂತ. BJP ಅಧಿಕಾರಕ್ಕೆ ಬಂದಾಗ ಸುದ್ದಿ ಇಲ್ಲ, ಮತ್ತು ಈಗ ಕಾಂಗ್ರೆಸ್ಸು. ಎಷ್ಟು ನಾಟಕ ಮಾಡ್ತೀರ್ರಿ? ನೋಡಿ ಏನಾಗಿದೆ ಅಂತ, ಬನ್ನಿ ನೋಡೋಣ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಒಂದೊಂದು ದೃಶ್ಯ ಬೆಚ್ಚಿ ಬೀಳಿಸುತ್ತೆ. ಕಳೆದ 15 ದಿನಗಳ ಹಿಂದೆ ಕಾರವಾರದ ಶಿರೂರಲ್ಲಿ ಗುಡ್ಡ ಕುಸಿದು 11 ಮಂದಿ ಬಲಿಯಾಗಿದ್ರು. ಈ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಕಡೆ ಗುಡ್ಡ ಕುಸಿದಿದೆ. ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ. ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತವಾಗಿ ರಸ್ತೆ ಬಂದ್ ಆಗಿದೆ. ಗುಡ್ಡದಲ್ಲಿ ಸಿಲುಕಿದ ಗ್ಯಾಸ್ ಟ್ಯಾಂಕರ್. ಶಿರೂರು ಗುಡ್ಡ ಕುಸಿತದಲ್ಲಿ ಗ್ಯಾಸ್ ಟ್ಯಾಂಕರ್ ಸಿಲುಕಿತ್ತು. ಥೇಟ್ ಅದೇ ರೀತಿ ಶಿರಾಡಿ ಘಾಟ್ ಗುಡ್ಡ ಕುಸಿತದಲ್ಲೂ ಟ್ಯಾಂಕರ್ ಮಣ್ಣಿನಡಿಯಲ್ಲಿ ಹುದುಗಿ ಹೋಗಿದೆ. ಗ್ಯಾಸ್ ಲೀಕ್ ಆಗೋ ಅಪಾಯ ಎದುರಾಗಿದೆ. ಲಾರಿ, ಕಾರು, JCB ಮೇಲೆ ಬಿದ್ದ ಮಣ್ಣು. ಶಿರಾಡಿ ಘಾಟ್ ಗುಡ್ಡ ಕುಸಿತದಲ್ಲಿ ಟಿಪ್ಪರ್ ಲಾರಿ ಪಲ್ಟಿಯಾಗಿದ್ದು, ಲಾರಿ ಚಾಲಕ ಹರಸಾಹಸ ಪಟ್ಟು ಹೊರಬಂದಿದ್ದಾನೆ. ಒಂದು ಕಾರು, JCB ಮೇಲೂ ಮಣ್ಣು ಬಿದ್ದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಹಾಸನದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು, ಸಕಲೇಶಪುರದ ಕುಂಬರಡಿ ಹಾರ್ಲೆ ಎಸ್ಟೇಟ್ ಮಧ್ಯೆ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತ ಸಂಭವಿಸಿದೆ. ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಈಗಾಗಲೇ ಹಾಸನ ಮಲೆನಾಡು ಸಕಲೇಶಪುರ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಕುಂಬರಡಿ ಗ್ರಾಮದ ಬಳಿ ಹಾರ್ಲೆ ಎಸ್ಟೇಟ್ ಏನಿದೆ, ಈ ಭಾಗದ ಮುಖ್ಯ ರಸ್ತೆ ಬಳಿ ಇಡೀ ರಸ್ತೆ ಕೂಡ ಗುಡ್ಡ ಕುಸಿತಕ್ಕೆ ಉಂಟಾಗಿರೋದನ್ನು ನಾವು ನೋಡ್ಬೋದಾಗಿದೆ. ನಾನೀಗ ತೋರಿಸ್ತಾ ಇದ್ದೇನೆ. ಈಗ ಈ ಒಂದು ರಸ್ತೆ ಏನಿದೆ, ರಸ್ತೆ 2 ಹೋಳಾಗಿರುವಂಥದ್ದು, ಮತ್ತೆ ಅಲ್ಲಿರುವಂತಹ ಇಡೀ ಮಣ್ಣಿನ ಗುಡ್ಡೆ ಇಲ್ಲಿ ಜಾರಿ ಬಂದಿರೋದನ್ನ ನೋಡ್ಬೋದಾಗಿದೆ. ಕುಂಬರಡಿ ಹಾರ್ಲೆ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ. ಶಾಲೆ ಬಿಟ್ಟಾಗ ಭೂ ಕುಸಿತವಾಗಿದ್ರೆ ಶಿರೂರಿಗಿಂತ ಘೋರ ಘಟನೆ ಸಂಭವಿಸುತ್ತಿತ್ತು ಅಂತಾರೆ ಸ್ಥಳೀಯರು. ಇದು ಏನಾದರೂ 6ರಿಂದ 7 ಗಂಟೆ 6 ಗಂಟೆ 10 ನಿಮಿಷದಲ್ಲಿ ಆಗದಲ್ಲ 7 ಗಂಟೆ ನಂತರ ಆಗಿದ್ರೆ ಶಿರೂರು ಘಟನೆಗಿಂತ ತುಂಬ ಪ್ರಾಣಹಾನಿ, ತುಂಬ ಅನಾಹುತ ಆಗ್ತಾ ಇತ್ತು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕರುನಾಡಲ್ಲಿ ಗುಡ್ಡದ ಭೂತ ಪದೇ ಪದೇ ಪ್ರತ್ಯಕ್ಷವಾಗ್ತಿದ್ದು, ಜನರ ಬದುಕು ದುಸ್ತರವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನೋಡಿ, ನಾಯಕರು ಅನ್ಸ್ಕೊಳ್ಳೋದು ಯಾವಾಗ ಗೊತ್ತಾ? ಯುದ್ಧದ ಸಮಯದಲ್ಲಿ. ಇದು ಯುದ್ಧದ ಸಮಯ. ಎಲ್ಲ ಶಾಂತಿ ಇದ್ದಾಗ ನೀವೇ ಬೇಕಾ? ಹಾಂ, ಎಲ್ಲವೂ ಶಾಂತಿಯಾಗಿದ್ದಾಗ ಯಾವನು ಬೇಕಿದ್ರೂ ರಾಜ್ಯ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಬರಬೇಕು ನೀವು, ಈ ಸಂದರ್ಭದಲ್ಲಿ ಇರಬೇಕು. ಎಲ್ಲಿ ಉಸ್ತುವಾರಿ ಓಡಾಡ್ತಿರ್ಬೇಕು ಎಲ್ಲ ಕಡೆ ಕೂಡ, ಎಲ್ಲ ಕಡೆ. ಮಂಕಾಳ ವೈದ್ಯ ಅವರನ್ನ ಮೆಚ್ಚಬೇಕು, ಸತೀಶ್ ಸೈಲ್ ಅವ್ರನ್ನ ಮೆಚ್ಚಬೇಕು. ಅಲ್ಲೇ ಇದ್ರು ಅವ್ರು ಪಾಪ. ಸತೀಶ್ ಜಾರಕಿಹೊಳಿಯಲ್ಲಿ ಬೆಳಗಾವಿಯಲ್ಲಿ ಎಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ, ದಿನೇಶ್ ಗುಂಡೂರಾವ್ ಮಂಗಳೂರಲ್ಲಿ, ವಿರೋಧ ಪಕ್ಷದ ನಾಯಕರುಗಳಲ್ಲಿ ಕಳಿಸಿ, ನಿಮ್ಮ TP ಕಳಿಸಿ. ಎಲ್ಲಿಗೆಲ್ಲ ಹೋಗ್ತೀರಿ ಹೇಳಿ ನಮಗೆ. ಮತ್ತು ಯಾವ ನಾಮಕಾವಸ್ಥೆ ನಿಮಗೆ ಉಸ್ತುವಾರಿ ಕೊಡಬೇಕು? ನಿಮ್ಮನ್ನು ಯಾಕ್ರಿ ಸಾಕಬೇಕು ನಾವು? ಹಾಂ, ದೇವಸ್ಥಾನದಲ್ಲಿ ಆನೆ ಸಾಕಿದಂಗೆ ಅಲ್ವಾ? ದೇವಸ್ಥಾನದಲ್ಲಿ ಆನೆ ಸಾಕ್ತೀವಲ್ವಾ, ಅದು ಒಂದು ಶೋಭೆಗಾಗಿ ಸಾಕೋದು. ಅದರಿಂದ ಏನು ಲಾಭ ಬರಲ್ಲ ಅಲ್ಲಿ.
ಅದಕ್ಕೆ ಖರ್ಚಾಗತ್ತೆ. ಬಿಳಿ ಆನೆ ಅಂತ ಕರಿತೀವಿ ನಾವು ಅದನ್ನು. ಆನೆಯಿಂದ ರೆವಿನ್ಯೂ ಬರಲ್ಲ, ದೇವಸ್ಥಾನದಲ್ಲಿರುವ ಆನೆಯಿಂದ ರೆವಿನ್ಯೂ ಬರಲ್ಲ. ಆನೆ ಒಂದು ಶೋಭೆ, ಒಂದು ಚಾಮರ ಬೀಸ್ತದೆ ದೇವಸ್ಥಾನಕ್ಕೆ ಅಲ್ವಾ? ಹಾಗೇನೆ ಇವುಗಳು ಯಾಕೆ ಬೇಕು ನಮಗೆ? ಇನ್ನು ನೋಡಿ, ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ನಿಮಗೆ, ಗಟ್ಟಿಯಾಗಿ ಇಟ್ಕೊಳ್ಳಿದ್ದಾನೆ. ನಿಮ್ಮ ಮನೆ ಮಳೆಗೆ ಬಿದ್ದಿದೆಯಾ? ಕರ್ನಾಟಕ